ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದ ಮೀನುಗಾರರ ಸಂಕಷ್ಟ ಮುಂದುವರೆದಿದೆ. ಮೀನುಗಾರಿಕೆ ಬಂದರಿನಲ್ಲಿ ಹೂಳು ತುಂಬಿದ್ರಿಂದ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳು ತುಂಬ ಕಷ್ಟವನ್ನು ಕೂಡ ಅನುಭವಿಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕಾರವಾರ ತಾಲೂಕಿನ ಮುದ್ಗಾ ಬಂದರಿನಲ್ಲಿ ಕೂಡ ಮೀನುಗಾರರು ಕಳೆದ ಕೆಲ ದಿನಗಳಿಂದ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಮುದ್ರದಿಂದ ಬಂದರು ಪ್ರದೇಶದತ್ತ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಬರ್ತಾ ಇದೆ. ಆದರೆ ಬಹಳ ಪ್ರಮುಖವಾಗಿ ಬಂದರು ಪ್ರದೇಶದಲ್ಲಿ ವ್ಯಾಪಕ ಪ್ರಮಾಣದ ಹೂಳು ತುಂಬಿಕೊಂಡಿದ್ದರಿಂದ ಬೋಟುಗಳು ಕೂಡ ಒಳಗಡೆ ಬರಲು ಮತ್ತು ಹೊರಗಡೆ ಹೋಗುವ ಸಂದರ್ಭದಲ್ಲಿ ಕಷ್ಟ ಅನುಭವಿಸ್ತಾರೆ. ಯಾಕಂತಂದರೆ ಈಗಾಗಲೇ ಸಮುದ್ರದ ನೀರು ಲೋ ಟೈಡ್ ಸಂದರ್ಭದಲ್ಲಿ ಯಾಂತ್ರಿಕ ದೋಣಿಗಳಿಗೆ ಬಂದರುಗಳಿಗೆ ಬರಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ತಾವು ಹಿಡಿದು ತಂದಂಥ ಮೀನುಗಳು ಕೂಡ ಹಾಳಾಗಿ ಮೀನುಗಾರರು ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಕಳೆದ 4-5 ದಿನಗಳಿಂದ ಈ ಭಾಗದಲ್ಲಿ ಮೀನುಗಾರರು ಕೂಡ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಾರವಾರ ತಾಲೂಕಿನ ಮುದ್ಗದಲ್ಲಿರುವಂತಹ ಮೀನುಗಾರಿಕೆ ಬಂದರು ನಿರಾಶ್ರಿತರಿಗೋಸ್ಕರವೇ ಮಾಡಿದಂಥ ಬಂದರು ಕೂಡ ಆಗಿದೆ. ಇಲ್ಲಿ ನೂರಾರು ಬೋಟ್ಗಳು ಕೂಡ ಇಲ್ಲಿ ಈ ಜಟ್ಟಿಯಲ್ಲಿ ಕೂಡ ಇದ್ದಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಅಳಿವೆ ಸಂದರ್ಭದಲ್ಲಿ ಅಂದರೆ ಅಳಿವೆ ಒಳಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಹೂಳು ತುಂಬಿಕೊಡ್ತಾ ಇರುವುದರಿಂದ ದೋಣಿಗಳು ಕೂಡ ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸುಮಾರು ಒಂದು ವೇಳೆ ನೀರು ಅಂದರೆ ಲೋ ಟೈಡ್ ಆದ ಪಕ್ಷದಲ್ಲಿ 4-6 ತಾಸುಗಳ ಕಾಲ ಹೊರಗಡೆ ಇರಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಒಂದು ವೇಳೆ 4-6 ತಾಸುಗಳು ಹೊರಗಡೆ ಇದ್ದ ಪಕ್ಷದಲ್ಲಿ ಹಿಡಿದಂಥ ಮೀನುಗಳು ಕೂಡ ಹಾಳಾಗುತ್ತೆ ಮತ್ತು ನಷ್ಟವನ್ನು ಕೂಡ ಅನುಭವಿಸ್ತಾರೆ ಎಂಬ ದುಃಖವನ್ನು ಕೂಡ ಮೀನುಗಾರರು ವ್ಯಕ್ತಪಡಿಸ್ತಾರೆ ಅಂತಾರೆ. ಒಟ್ಟಿನಲ್ಲಿ ನಿರಾಶ್ರಿತರಿಗೋಸ್ಕರವೇ ಮಾಡಿದಂಥ ಈ ಬಂದರಿನಲ್ಲಿ ಹೂಳು ತೆಗೆಯುವ ಕಾರ್ಯ ಸರ್ಕಾರದಿಂದ ಆಗಬೇಕಾಗಿದೆ. ಒಂದು ವೇಳೆ ಹೂಳು ತೆಗೆದಲ್ಲಿ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಸರಾಗವಾಗಿ ಸಮುದ್ರದಿಂದ ಬಂದರಿಗೆ ಬರಲು ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸರ್ಕಾರ, ಮೀನುಗಾರಿಕಾ ಸಚಿವರು ಈ ಭಾಗದ ಮೀನುಗಾರರ ಒಂದು ಸಂಕಷ್ಟವನ್ನು ಅರಿತು ಇಲ್ಲಿ ಹೂಳು ತೆಗೆಯುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದ ಮೀನುಗಾರರ ಸಂಕಷ್ಟ ಮುಂದುವರೆದಿದೆ. ಮೀನುಗಾರಿಕೆ ಬಂದರಿನಲ್ಲಿ ಹೂಳು ತುಂಬಿದ್ರಿಂದ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳು ತುಂಬ ಕಷ್ಟವನ್ನು ಕೂಡ ಅನುಭವಿಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕಾರವಾರ ತಾಲೂಕಿನ ಮುದ್ಗಾ ಬಂದರಿನಲ್ಲಿ ಕೂಡ ಮೀನುಗಾರರು ಕಳೆದ ಕೆಲ ದಿನಗಳಿಂದ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಮುದ್ರದಿಂದ ಬಂದರು ಪ್ರದೇಶದತ್ತ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಬರ್ತಾ ಇದೆ. ಆದರೆ ಬಹಳ ಪ್ರಮುಖವಾಗಿ ಬಂದರು ಪ್ರದೇಶದಲ್ಲಿ ವ್ಯಾಪಕ ಪ್ರಮಾಣದ ಹೂಳು ತುಂಬಿಕೊಂಡಿದ್ದರಿಂದ ಬೋಟುಗಳು ಕೂಡ ಒಳಗಡೆ ಬರಲು ಮತ್ತು ಹೊರಗಡೆ ಹೋಗುವ ಸಂದರ್ಭದಲ್ಲಿ ಕಷ್ಟ ಅನುಭವಿಸ್ತಾರೆ. ಯಾಕಂತಂದರೆ ಈಗಾಗಲೇ ಸಮುದ್ರದ ನೀರು ಲೋ ಟೈಡ್ ಸಂದರ್ಭದಲ್ಲಿ ಯಾಂತ್ರಿಕ ದೋಣಿಗಳಿಗೆ ಬಂದರುಗಳಿಗೆ ಬರಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ತಾವು ಹಿಡಿದು ತಂದಂಥ ಮೀನುಗಳು ಕೂಡ ಹಾಳಾಗಿ ಮೀನುಗಾರರು ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಕಳೆದ 4-5 ದಿನಗಳಿಂದ ಈ ಭಾಗದಲ್ಲಿ ಮೀನುಗಾರರು ಕೂಡ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಾರವಾರ ತಾಲೂಕಿನ ಮುದ್ಗದಲ್ಲಿರುವಂತಹ ಮೀನುಗಾರಿಕೆ ಬಂದರು ನಿರಾಶ್ರಿತರಿಗೋಸ್ಕರವೇ ಮಾಡಿದಂಥ ಬಂದರು ಕೂಡ ಆಗಿದೆ. ಇಲ್ಲಿ ನೂರಾರು ಬೋಟ್ಗಳು ಕೂಡ ಇಲ್ಲಿ ಈ ಜಟ್ಟಿಯಲ್ಲಿ ಕೂಡ ಇದ್ದಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಅಳಿವೆ ಸಂದರ್ಭದಲ್ಲಿ ಅಂದರೆ ಅಳಿವೆ ಒಳಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಹೂಳು ತುಂಬಿಕೊಡ್ತಾ ಇರುವುದರಿಂದ ದೋಣಿಗಳು ಕೂಡ ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸುಮಾರು ಒಂದು ವೇಳೆ ನೀರು ಅಂದರೆ ಲೋ ಟೈಡ್ ಆದ ಪಕ್ಷದಲ್ಲಿ 4-6 ತಾಸುಗಳ ಕಾಲ ಹೊರಗಡೆ ಇರಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಒಂದು ವೇಳೆ 4-6 ತಾಸುಗಳು ಹೊರಗಡೆ ಇದ್ದ ಪಕ್ಷದಲ್ಲಿ ಹಿಡಿದಂಥ ಮೀನುಗಳು ಕೂಡ ಹಾಳಾಗುತ್ತೆ ಮತ್ತು ನಷ್ಟವನ್ನು ಕೂಡ ಅನುಭವಿಸ್ತಾರೆ ಎಂಬ ದುಃಖವನ್ನು ಕೂಡ ಮೀನುಗಾರರು ವ್ಯಕ್ತಪಡಿಸ್ತಾರೆ ಅಂತಾರೆ. ಒಟ್ಟಿನಲ್ಲಿ ನಿರಾಶ್ರಿತರಿಗೋಸ್ಕರವೇ ಮಾಡಿದಂಥ ಈ ಬಂದರಿನಲ್ಲಿ ಹೂಳು ತೆಗೆಯುವ ಕಾರ್ಯ ಸರ್ಕಾರದಿಂದ ಆಗಬೇಕಾಗಿದೆ. ಒಂದು ವೇಳೆ ಹೂಳು ತೆಗೆದಲ್ಲಿ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಸರಾಗವಾಗಿ ಸಮುದ್ರದಿಂದ ಬಂದರಿಗೆ ಬರಲು ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸರ್ಕಾರ, ಮೀನುಗಾರಿಕಾ ಸಚಿವರು ಈ ಭಾಗದ ಮೀನುಗಾರರ ಒಂದು ಸಂಕಷ್ಟವನ್ನು ಅರಿತು ಇಲ್ಲಿ ಹೂಳು ತೆಗೆಯುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದ ಮೀನುಗಾರರ ಸಂಕಷ್ಟ ಮುಂದುವರೆದಿದೆ. ಮೀನುಗಾರಿಕೆ ಬಂದರಿನಲ್ಲಿ ಹೂಳು ತುಂಬಿದ್ರಿಂದ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳು ತುಂಬ ಕಷ್ಟವನ್ನು ಕೂಡ ಅನುಭವಿಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕಾರವಾರ ತಾಲೂಕಿನ ಮುದ್ಗಾ ಬಂದರಿನಲ್ಲಿ ಕೂಡ ಮೀನುಗಾರರು ಕಳೆದ ಕೆಲ ದಿನಗಳಿಂದ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಮುದ್ರದಿಂದ ಬಂದರು ಪ್ರದೇಶದತ್ತ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಬರ್ತಾ ಇದೆ. ಆದರೆ ಬಹಳ ಪ್ರಮುಖವಾಗಿ ಬಂದರು ಪ್ರದೇಶದಲ್ಲಿ ವ್ಯಾಪಕ ಪ್ರಮಾಣದ ಹೂಳು ತುಂಬಿಕೊಂಡಿದ್ದರಿಂದ ಬೋಟುಗಳು ಕೂಡ ಒಳಗಡೆ ಬರಲು ಮತ್ತು ಹೊರಗಡೆ ಹೋಗುವ ಸಂದರ್ಭದಲ್ಲಿ ಕಷ್ಟ ಅನುಭವಿಸ್ತಾರೆ. ಯಾಕಂತಂದರೆ ಈಗಾಗಲೇ ಸಮುದ್ರದ ನೀರು ಲೋ ಟೈಡ್ ಸಂದರ್ಭದಲ್ಲಿ ಯಾಂತ್ರಿಕ ದೋಣಿಗಳಿಗೆ ಬಂದರುಗಳಿಗೆ ಬರಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ
ತಾವು ಹಿಡಿದು ತಂದಂಥ ಮೀನುಗಳು ಕೂಡ ಹಾಳಾಗಿ ಮೀನುಗಾರರು ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಕಳೆದ 4-5 ದಿನಗಳಿಂದ ಈ ಭಾಗದಲ್ಲಿ ಮೀನುಗಾರರು ಕೂಡ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಾರವಾರ ತಾಲೂಕಿನ ಮುದಗದಲ್ಲಿರುವಂತಹ ಮೀನುಗಾರಿಕೆ ಬಂದರು ನಿರಾಶ್ರಿತರಿಗೋಸ್ಕರವೇ ಮಾಡಿದಂಥ ಬಂದರು ಕೂಡ ಆಗಿದೆ. ಇಲ್ಲಿ ನೂರಾರು ಬೋಟ್ಗಳು ಕೂಡ ಇಲ್ಲಿ ಈ ಜಟ್ಟಿಯಲ್ಲಿ ಕೂಡ ಇದ್ದಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಅಳಿವೆ ಸಂದರ್ಭದಲ್ಲಿ ಅಂದರೆ ಅಳಿವೆ ಒಳಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಹೂಳು ತುಂಬಿಕೊಡ್ತಾ ಇರುವುದರಿಂದ ದೋಣಿಗಳು ಕೂಡ ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸುಮಾರು ಒಂದು ವೇಳೆ ನೀರು ಅಂದರೆ ಲೋ ಟೈಡ್ ಆದ ಪಕ್ಷದಲ್ಲಿ 4-6 ತಾಸುಗಳ ಕಾಲ ಹೊರಗಡೆ ಇರಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಒಂದು ವೇಳೆ 4-6 ತಾಸುಗಳು ಹೊರಗಡೆ ಇದ್ದ ಪಕ್ಷದಲ್ಲಿ ಹಿಡಿದಂಥ ಮೀನುಗಳು ಕೂಡ ಹಾಳಾಗುತ್ತೆ ಮತ್ತು ನಷ್ಟವನ್ನು ಕೂಡ ಅನುಭವಿಸ್ತಾರೆ ಎಂಬ ದುಃಖವನ್ನು ಕೂಡ ಮೀನುಗಾರರು ವ್ಯಕ್ತಪಡಿಸ್ತಾರೆ ಅಂತಾರೆ. ಒಟ್ಟಿನಲ್ಲಿ ನಿರಾಶ್ರಿತರಿಗೋಸ್ಕರವೇ ಮಾಡಿದಂಥ ಈ ಬಂದರಿನಲ್ಲಿ ಹೂಳು ತೆಗೆಯುವ ಕಾರ್ಯ ಸರ್ಕಾರದಿಂದ ಆಗಬೇಕಾಗಿದೆ. ಒಂದು ವೇಳೆ ಹೂಳು ತೆಗೆದಲ್ಲಿ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಸರಾಗವಾಗಿ ಸಮುದ್ರದಿಂದ ಬಂದರಿಗೆ ಬರಲು ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸರ್ಕಾರ, ಮೀನುಗಾರಿಕಾ ಸಚಿವರು ಈ ಭಾಗದ ಮೀನುಗಾರರ ಒಂದು ಸಂಕಷ್ಟವನ್ನು ಅರಿತು ಇಲ್ಲಿ ಹೂಳು ತೆಗೆಯುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದ ಮೀನುಗಾರರ ಸಂಕಷ್ಟ ಮುಂದುವರೆದಿದೆ. ಮೀನುಗಾರಿಕೆ ಬಂದರಿನಲ್ಲಿ ಹೂಳು ತುಂಬಿದ್ರಿಂದ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳು ತುಂಬ ಕಷ್ಟವನ್ನು ಕೂಡ ಅನುಭವಿಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕಾರವಾರ ತಾಲೂಕಿನ ಮುದ್ಗಾ ಬಂದರಿನಲ್ಲಿ ಕೂಡ ಮೀನುಗಾರರು ಕಳೆದ ಕೆಲ ದಿನಗಳಿಂದ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಮುದ್ರದಿಂದ ಬಂದರು ಪ್ರದೇಶದತ್ತ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಬರ್ತಾ ಇದೆ. ಆದರೆ ಬಹಳ ಪ್ರಮುಖವಾಗಿ ಬಂದರು ಪ್ರದೇಶದಲ್ಲಿ ವ್ಯಾಪಕ ಪ್ರಮಾಣದ ಹೂಳು ತುಂಬಿಕೊಂಡಿದ್ದರಿಂದ ಬೋಟುಗಳು ಕೂಡ ಒಳಗಡೆ ಬರಲು ಮತ್ತು ಹೊರಗಡೆ ಹೋಗುವ ಸಂದರ್ಭದಲ್ಲಿ ಕಷ್ಟ ಅನುಭವಿಸ್ತಾರೆ. ಯಾಕಂತಂದರೆ ಈಗಾಗಲೇ ಸಮುದ್ರದ ನೀರು ಲೋ ಟೈಡ್ ಸಂದರ್ಭದಲ್ಲಿ ಯಾಂತ್ರಿಕ ದೋಣಿಗಳಿಗೆ ಬಂದರುಗಳಿಗೆ ಬರಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ತಾವು ಹಿಡಿದು ತಂದಂಥ ಮೀನುಗಳು ಕೂಡ ಹಾಳಾಗಿ ಮೀನುಗಾರರು ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಕಳೆದ 4-5 ದಿನಗಳಿಂದ ಈ ಭಾಗದಲ್ಲಿ ಮೀನುಗಾರರು ಕೂಡ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಾರವಾರ ತಾಲೂಕಿನ ಮುದಗದಲ್ಲಿರುವಂತಹ ಮೀನುಗಾರಿಕೆ ಬಂದರು ನಿರಾಶ್ರಿತರಿಗೋಸ್ಕರವೇ ಮಾಡಿದಂಥ ಬಂದರು ಕೂಡ ಆಗಿದೆ. ಇಲ್ಲಿ ನೂರಾರು ಬೋಟ್ಗಳು ಕೂಡ ಇಲ್ಲಿ ಈ ಜಟ್ಟಿಯಲ್ಲಿ ಕೂಡ ಇದ್ದಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಅಳಿವೆ ಸಂದರ್ಭದಲ್ಲಿ ಅಂದರೆ ಅಳಿವೆ ಒಳಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಹೂಳು ತುಂಬಿಕೊಡ್ತಾ ಇರುವುದರಿಂದ ದೋಣಿಗಳು ಕೂಡ ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸುಮಾರು ಒಂದು ವೇಳೆ ನೀರು ಅಂದರೆ ಲೋ ಟೈಡ್ ಆದ ಪಕ್ಷದಲ್ಲಿ 4-6 ತಾಸುಗಳ ಕಾಲ ಹೊರಗಡೆ ಇರಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಒಂದು ವೇಳೆ 4-6 ತಾಸುಗಳು ಹೊರಗಡೆ ಇದ್ದ ಪಕ್ಷದಲ್ಲಿ ಹಿಡಿದಂಥ ಮೀನುಗಳು ಕೂಡ ಹಾಳಾಗುತ್ತೆ ಮತ್ತು ನಷ್ಟವನ್ನು ಕೂಡ ಅನುಭವಿಸ್ತಾರೆ ಎಂಬ ದುಃಖವನ್ನು ಕೂಡ ಮೀನುಗಾರರು ವ್ಯಕ್ತಪಡಿಸ್ತಾರೆ ಅಂತಾರೆ. ಒಟ್ಟಿನಲ್ಲಿ ನಿರಾಶ್ರಿತರಿಗೋಸ್ಕರವೇ ಮಾಡಿದಂಥ ಈ ಬಂದರಿನಲ್ಲಿ ಹೂಳು ತೆಗೆಯುವ ಕಾರ್ಯ ಸರ್ಕಾರದಿಂದ ಆಗಬೇಕಾಗಿದೆ. ಒಂದು ವೇಳೆ ಹೂಳು ತೆಗೆದಲ್ಲಿ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಸರಾಗವಾಗಿ ಸಮುದ್ರದಿಂದ ಬಂದರಿಗೆ ಬರಲು ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸರ್ಕಾರ, ಮೀನುಗಾರಿಕಾ ಸಚಿವರು ಈ ಭಾಗದ ಮೀನುಗಾರರ ಒಂದು ಸಂಕಷ್ಟವನ್ನು ಅರಿತು ಇಲ್ಲಿ ಹೂಳು ತೆಗೆಯುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.